ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಸಂಡೇ ಅಲ್ವಾ, ವೀಕೆಂಡ್ ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದು. ಸೊ ಎದ್ಬಿಟ್ಟು ಮನೆ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಮುಗಿಸ್ತಾ ಇದ್ದೆ. ಆ್ಯಂಡ್ ಇವತ್ತು ಬೇರೆ ಮ್ಯಾಚ್ ಕೂಡ ಇತ್ತು ಅಲ್ವಾ, ಸಂಡೇ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಫೈನಲ್ಸ್. ಸೊ ಅದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಮೊದಲೇ ಅಂದ್ಕೊಂಡಿದ್ದೆ. ಸ್ವಲ್ಪ ಬೇರೆ ಬೇರೆ ಪ್ಲಾನ್ಸ್ ಇತ್ತು. ಪ್ಲಾನ್ಸ್ ಎಲ್ಲ ಬೇರೆ ಬೇರೆ ಏನೋ ಕ್ಯಾನ್ಸಲ್ ಮಾಡಿಬಿಟ್ಟು ಮನೇಲೇ ಮಾಡ್ಕೊಳ್ಳೋಣ. ತುಂಬ ದಿನ ಆಗಿತ್ತು ನಾವು ಮನೇಲೇ ಡಿಫ್ರೆಂಟಾಗಿ ಸ್ವಲ್ಪ ಡಿನ್ನರ್, ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಮಾಡ್ಕೊಂಡು ಏನೂ ಮಾಡೇ ಇರಲಿಲ್ಲ. ಅದಕ್ಕೆ ಇವತ್ತು ಏನಾದರೂ ಸ್ಪೆಷಲಾಗಿ ಎಲ್ಲ ಫುಡ್ನ ಪ್ರಿಪೇರ್ ಮಾಡಿಬಿಟ್ಟು ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ಬಿಟ್ಟು ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿಬಿಟ್ಟಿತ್ತು. ನಾನು ರೊಟ್ಟಿ ಏನು ಪ್ರಿಪೇರ್ ಮಾಡೇ ಇರಲಿಲ್ಲ, ಬರೀ ಜೋಳದ ರೊಟ್ಟಿ ಮಾಡ್ತಾ ಇದ್ದೆ, ಅಕ್ಕಿ ರೊಟ್ಟಿ ಮಾಡೇ ಇರಲಿಲ್ಲ. ಅದಕ್ಕೆ ಮೊನ್ನೆ ಅಷ್ಟೇ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಲಾಸ್ಟ್ ವೀಕು ಎಲ್ಲ ಹಿಟ್ಟುಗಳನ್ನ ಹಾಕ್ಸ್ಕೊಂಡು ಬಂದಿದ್ವಲ್ಲ, ಸೊ ಅದಕ್ಕೆ ಅದನ್ನೇ ಯೂಸ್ ಮಾಡಿಬಿಟ್ಟು ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ರೊಟ್ಟಿ ಚೆನ್ನಾಗಿ ಬಂತು. ತುಂಬ ದಿನ ಆಗಿತ್ತು ಈ ರೀತಿ ಮಿಲ್ಲಲ್ಲಿ ಹಾಕ್ಸ್ಬಿಟ್ಟು ನಾನು ಆ ರೊಟ್ಟಿ ಮಾಡೇ ಇರಲಿಲ್ಲ, ರೆಡಿಮೇಡೇ ತರ್ತಾ ಇದ್ವಲ್ಲ. ಸೊ ರೊಟ್ಟಿ ಎಲ್ಲ ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡ್ರೆ ಫುಲ್ ಎಡವಟ್ಟಾಗೋಯ್ತು. ಬೆಳಗ್ಗೆನೆ ಸ್ವಲ್ಪ ಲೇಟ್ ಆಯಿತು ಅಂತ ಬೇಗ ಬೇಗ ಮಾಡ್ತಾ ಇದ್ನ. ಹಾಗಾಗಿ ಗಂಟೆ ಆಲ್ರೆಡಿ 9:30 ಆಗಿಬಿಟ್ಟಿತ್ತು. ನಾರ್ಮಲಾಗಿ ಬ್ರೇಕ್ಫಾಸ್ಟ್ ಟೈಮ್ ಆಯ್ತಲ್ಲ ಅಂತ ಹೇಳಿ ಮಾಡೋಣ ಅಂತ ಹೋದೆ. ಫುಲ್ ಇಡೀ ಮನೆ ತುಂಬ ಚಟ್ನಿ ಎಲ್ಲ ಚೆಲ್ಲೋಯ್ತು. ನನಗಂತೂ ತಲೆ ಕೆಟ್ಟಿತ್ತು. ಬೆಳಗ್ಗೆ ಏನಪ್ಪ ಇವತ್ತು ಹಿಂಗಾಗೋಯ್ತಲ್ಲ ಅಂತ ಅಂದ್ಕೊಂಡೆ. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ, ಓಕೆ ಅಂತ ಹಾಗೆ ಸ್ವಲ್ಪ ಮೇಲ್ಮೇಲಕ್ಕೆ ಕ್ಲೀನ್ ಮಾಡಿಕೊಂಡು ಫಸ್ಟು ಮತ್ತೆ ನಾನು ಚಟ್ನಿ ಮಾಡಿಬಿಟ್ಟು ಮತ್ತೆ ಟಿಫನ್ ಮಾಡ್ಕೊಂಡ್ಬಿಡೋಣ. 10 ಗಂಟೆ ಆಗ್ತಾ ಬಂತಲ್ಲ ಅಂತ ಅಂದ್ಕೊಂಡು ಅಷ್ಟೆಲ್ಲ ಆಗೋಷ್ಟೊತ್ತಿಗೆ ಸ್ವಲ್ಪ ಮತ್ತೆ ಟೈಮ್ ಆಗೋಯ್ತು, 9:30 10. ಸೊ ತಿಂಡಿ ಎಲ್ಲ ಮಾಡಿಕೊಂಡು ಮತ್ತೆ ತಿಂಡಿ ತಿನ್ನೋಷ್ಟೊತ್ತಿಗೆ ಅಷ್ಟು ಟೈಮ್ ಆಗೋಯ್ತು. ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ನೋಡ್ತೀನಿ ಫುಲ್ ಮಿಕ್ಸಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ಎಲ್ಲ ಚಟ್ನಿ ಎಲ್ಲ ಅದರೊಳಗಡೆ ಕಾಯಿ ಎಲ್ಲ ಇಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮೇಲಕ್ಕೆಲ್ಲ ಫುಲ್ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದೆ. ಆ್ಯಂಡ್ ಅದನ್ನು ಕ್ಲೀನ್ ಮಾಡೋತ್ತಿಗೆ ನನಗೆ ಫುಲ್ ಒಂಥರ ಅದು ಕೈಯೆಲ್ಲ ಉರಿತಾ ಇತ್ತು ಆಯಿತಾ. ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಬೇರೆ ಹಾಕಿದ್ನಲ್ಲ, ಅದೆಲ್ಲ ಫುಲ್ ಕೈಗೆ ಒಂಥರ ಫುಲ್ ಉರಿ ಸ್ಟಾರ್ಟ್ ಆಗ್ಬಿಟ್ಟು. ಆ್ಯಂಡ್ ಗ್ಯಾಸು, ಗೋಡೆ, ಮೈಕ್ರೋವೇವನ್ನು, ಏರ್ ಫ್ರೈಯರು ಎಲ್ಲನೂ ಬೆಳಗ್ಗೆ ನನಗೆ ತಲೆ ಕೆಡಿಸ್ಬಿಡುತ್ತೆ. ಇವತ್ತು ಎಲ್ಲದಕ್ಕೂ ಚಟ್ನಿ ಹಾರಿಬಿಟ್ಟು ಫುಲ್ ಇಡೀ ಅಡುಗೆ ಮನೆ ಫುಲ್ ಚಟ್ನಿ ಮಯ ಆಗೋಗಿತ್ತು. ಫುಲ್ ಕಾಲಿಟ್ಟಲ್ಲೆಲ್ಲ ಒಂಥರ ಅಂಟ್ಕೊತಾ ಇತ್ತು, ಜಾರ್ತಾ ಇತ್ತು. ಅದು ಗೊತ್ತಲ್ಲ, ಇರುತ್ತೆ ಎಕ್ಸ್ಪೀರಿಯನ್ಸ್ ಯಾರಿಗಾರಾದ್ರೆ. ನನಗಿದು ಫಸ್ಟ್ ಟೈಮ್ ಆಗಿರೋದಾಯ್ತಾ, ನಂಗೆ ಅದಕ್ಕೆ ಸ್ವಲ್ಪ ಕಿರಿಕಿರಿ ಆಗೋಯ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೋಪ್ ಹಾಕಿ ಬಟ್ಟೆ ಎಲ್ಲ ಯೂಸ್ ಮಾಡಿಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಬಟ್ ಇದನ್ನು ಕ್ಲೀನ್ ಮಾಡಿಕ್ಕೆ ನನಗೆ ಮತ್ತೆ ನೆಲ ಎಲ್ಲ ಮತ್ತೆ ಒರೆಸಿ ಮತ್ತೆ ಎಲ್ಲ ಫುಲ್ ಆಗೋದಕ್ಕೆ ನನಗೆ ಆಲ್ಮೋಸ್ಟ್ 2 hours ಆಗೋಯ್ತು. ನಂಬ್ತಿರೋ ಇಲ್ವೋ, ನಂಗೆ ಫುಲ್ ಎಲ್ಲ ನೀಟಾಗಿ ಮತ್ತೆ ಕ್ಲೀನ್ ಮಾಡಿ ಎಲ್ಲ ತೆಗೆದು ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು. ಸುಸ್ತು ಕೂಡ ಆಗೋಯ್ತು. ನಾನು ಸ್ಟಾರ್ಟಿಂಗ್ ಬೆಳಿಗ್ಗೆ ಅಂದ್ಕೊಂಡಿದ್ದೆ ಇಲ್ಲಿ ಏನೋ ಆಗ್ತಾ ಇದೆ ಅಲ್ವಾ, ನಾನು ಹೇಗೆಲ್ಲ ದಿನ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡೇ ಮಾಡಿದೆ. ಎಲ್ಲ ಮುಗಿಬೇಕಾದ್ರೇ ಆಲ್ಮೋಸ್ಟ್ ನನಗೆ 1 o'clock ಆಗೋಯ್ತಾಯ್ತಾ. ಬಟ್ ಎಂಡು ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇತ್ತು. ನಂಗೆ ಅದು ಖುಷಿ ಆಗೋಯ್ತು. ಆ್ಯಂಡ್ ಅದೇ ಸಮಾಧಾನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ತುಂಬ ಸುಸ್ತು ಬೇರೆ ಆಗೋಯ್ತು. ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಆ್ಯಂಡ್ ಆದ್ಯ ಬೇರೆ ಬಂದಿದ್ಲು. ಆದ್ಯನೊಟ್ಟಿಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದೆ. ಸಂಡೇ ಅಲ್ಲ ಇವತ್ತು, ಹಾಗಾಗಿ ಅವಳು ಫುಲ್ ಡೇ ಇವತ್ತು ನಮ್ಮ ಮನೇಲೇ ಇರ್ತಾಳೆ. ಅವ್ರ ಅಮ್ಮ ಕರೆಯೋವರೆಗೂ ನನಗೆ ಚಾಕ್ಲೇಟ್ ಕೂಡ ಇಟ್ಕೊಂಡ್ಬಂದಿದ್ಲು ಕೊಡೋಕ್ಕೆ. ಸೊ ಚಾಕ್ಲೇಟ್ ಕೂಡ ಕೊಟ್ಬಿಟ್ಲು. ನನಗೂ ಬೆಳಗ್ಗೆಯಿಂದ ಇಷ್ಟು ತನಕ ಕೆಲಸ ಮಾಡಿ ತಲೆ ಕೆಟ್ಟೋಗಿತ್ತಾ. ಅದಕ್ಕೆ ನಾನು ಚಾಕ್ಲೇಟ್ ತಿಂದು ಸ್ವಲ್ಪ ಹೊತ್ತು ಕುತ್ಕೊಂಡೆ. ಇನ್ನೇನು 1.5 hour ಒಳಗಡೆ ಮ್ಯಾಚ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿ ಅಷ್ಟರೊಳಗಡೆ ಮತ್ತೇನಾದರೂ ಲೈಟಾಗಿ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಲಂಚ್ಗೆಲ್ಲ ಪ್ರಿಪೇರ್ ಮಾಡಿದೆ. ಸೊ ಲಂಚ್ ಎಲ್ಲ ಮಾಡಿಕೊಂಡು ಹಾಗೆ ಇವಳ ಹತ್ರ ಕೂಡ ಮಾತಾಡ್ಕೊತಾ ಇದ್ದೆ. ಆ್ಯಂಡ್ ಅಷ್ಟೊತ್ತಿಗೆ ಸಿದ್ದು ಕೂಡ ಸ್ವಲ್ಪ ಔಟ್ಸೈಡ್ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದರು. ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ಬೇಕಾಗಿತ್ತು. ಇವಳು ಬೇರೆ ಆದ್ಯನೊಟ್ಟಿಗೆ ಮಕ್ಳಿರೋರಿಗೆ ಎಕ್ಸ್ಪೆಷಲಿ ಗೊತ್ತಾಗಿರುತ್ತೆ ಅಲ್ವಾ, ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡೋದು ನಂಗೆ ಇವಾಗಲೇ ಅರ್ಥ ಆಗ್ತಾ ಇದೆ. ಇವು ಹಿಂಗೆಲ್ಲ ಮಾಡ್ತಾರ ಮಕ್ಕಳು ಅಂತ. ಯಾವ ಐಟಮನ್ನು ಎಲ್ಲೂ ಇಡಕ್ಕೆ ಬರಲ್ಲ, ಯಾವುದೂ ಅದು ಇದು ಎಲ್ಲದನ್ನು ಎತ್ತೆತ್ತೆತ್ತು ನೋಡ್ತಾಳೆ. ಬಟ್ ಒಂಥರ ರಿಲ್ಯಾಕ್ಸೇಷನು ಕೂಡ ಆಗುತ್ತೆ ಆಯ್ತಾ. ಮಕ್ಕಳಿದ್ರೆ ಖುಷಿನೂ ಅನಿಸುತ್ತೆ. ಅವ್ರು ಏನಾದರೂ ಒಂದು ಮಾಡ್ತಾ, ನಾವೇನಾದರೂ ಒಂದು ಕೆಲಸ ಮಾಡ್ತಾ ಟೈಮ್ ಸ್ಪೆಂಡ್ ಆಗೋಗುತ್ತೆ. ನಾನು ಅಷ್ಟೇ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಅಲ್ವಾ. ಅದಕ್ಕೆ ಅವನು ಗೋಬಿ ಕೂಡ ತೊಗೊಂಡು ಬಂದಿದ್ದ. ಏನಾದರೂ ಗೋಬಿ ಮಾಡು ಅಂತ ಹೇಳಿದ್ದ, ಡ್ರೈ ಗೋಬಿ.
ಸೊ ಅದಕ್ಕೆ ಡ್ರೈ ಗೋಬಿ ಕೂಡ ಮಾಡೋಣ ಅಂತ ಅನ್ಕೊಂಡೆ. ತಂದಿರೋ ಐಟಮ್ನೆಲ್ಲ ನಾನು ತೊಳೆದ್ಬಿಟ್ಟು ನೀಟಾಗಿ ತೆಗ್ದಿಡ್ತೀನಿ ಅಂತ ತೆಗ್ದಿಡ್ತಾ ಇದ್ದೀನಿ. ಇವಳು ಬೇರೆ ಏನೇನೋ ಸ್ಟೋರಿ ಹೇಳ್ತಿದ್ದಾಳೆ, ಅದನ್ನ ಮಾಡೋಣ ಇದನ್ನ ಮಾಡೋಣ, ನಾನು ಹೆಲ್ಪ್ ಮಾಡ್ತೀನಿ ಕುಕ್ಕಿಂಗಿಗೆ, ಇವತ್ತು ನಾನು ಬರ್ತೀನಿ ಅಂತಿದ್ದಾಳೆ. ನಂಗೆ ಆವಾಗಲೇ ಹೆದರಿಕೆ ಸ್ಟಾರ್ಟ್ ಆಗೋಯ್ತು. ಇವಳು ಹಿಡ್ಕೊಂಡು ನಾನು ಇವತ್ತು ಕುಕ್ಕಿಂಗ್ ಮಾಡ್ತೀನ ಹಾಗಾದ್ರೆ ಏನಾದ್ರು ಅಂತ ಡೌಟ್ ಬೇರೆ ಬರ್ತಾ ಇತ್ತು. ಬಟ್ ಓಕೆ, ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ. ನಾವು ಇಲ್ಲಿರೋದ್ರಿಂದನೂ ಅವಳು ಇವಾಗ ಇಲ್ಲಿ ಬಂದೋಗಿ ಅಭ್ಯಾಸ ಆಗ್ಬಿಟ್ಟು ಅವ್ನು ಸ್ವಲ್ಪ ಮಲ್ಕೊಂಡಿದ್ದ, ಇವಳು ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ಇಬ್ರು ಜಗಳ ಆಡ್ತಾ ಇದಾರೆ ಈಗ. No, I was in deep sleep, right? ಇಬ್ರಿಗೂ ಏನೋ ಸಮಾಧಾನ ಮಾಡ್ಬಿಟ್ಟು ಸರಿ ಏನಾದ್ರು ಸ್ವೀಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ರೆಡ್ ಪುಡಿಂಗ್ ಮಾಡ್ತಾ ಇದ್ದೆ ನಾನು. ಸೊ ನಾನು ವೀಟ್ ಬ್ರೆಡ್ ತಗೊಂಡಿದ್ದೆ. ಒಂದ್ 4-5 ಬ್ರೆಡ್ ನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಅದಕ್ಕೆ 1 ಕಪ್ ಅಷ್ಟು ಹಾಲನ್ನ ಹಾಕಿ 3-4 ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಆಡ್ ಮಾಡಿದೀನಿ. ನಾನು ಎಲ್ಲ ಹಾಕ್ಬೇಕಾದ್ರೆ ಇವಳು ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಧ್ಯೆ ಅವಳು ಕೂಡ ಎಲ್ಲ ಮಾಡ್ತಾ ಇದ್ದು. ಸೊ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಇತ್ತು ದಿನ ನಂದು. ಸೊ ಎಲ್ಲ ಐಟಮ್ನ ಹಾಕಿ ಆದ್ಮೇಲೆ ಚೆನ್ನಾಗಿ ಒಂದ್ಸತಿ ಫುಲ್ ನೀಟಾಗಿ ಪೇಸ್ಟ್ ತರ ಮಾಡ್ಕೊಬೇಕು. ಸ್ವಲ್ಪ ಹಾಲು ಕೂಡ ಜಾಸ್ತಿ ಹಾಕಿರೋದಕ್ಕೆ ಚಿಕ್ಕದಾಗಿ ಚೆನ್ನಾಗುತ್ತೆ ಅದು ಪೇಸ್ಟ್. ಅಂಡ್ ಮತ್ತೊಂದು ಪಾತ್ರೆಗೆ ಮತ್ತೆ ಒಂದು 2-3 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊಬೇಕು. ಅದು ಫುಲ್ ವೈಟ್ ಕಲರ್ ಹೋಗ್ಬಿಟ್ಟು ಒಂಥರ ಬ್ರೌನ್ ಕಲರ್ ಕ್ಯಾರಮಲ್ ತರ ಬರೋವರೆಗೂ ಚೆನ್ನಾಗಿ ಅದನ್ನ ಕುದಿಸ್ಕೊಂಡ್ರೆ ಅದು ಚೆನ್ನಾಗಿ ರೆಡಿ ಆಗುತ್ತೆ. ಅದನ್ನ ನೆಕ್ಸ್ಟ್ ನೀವು ಒಂದು ಪಾತ್ರೆಗೆ ಅಥವಾ ಕೇಕ್ ಟಿನ ಯಾವ್ದಕ್ಕಾದ್ರೂ ಒಂದು ಲಾಸ್ಟಿಗೆ ಬೇಸ್ ತರ ಅದನ್ನ ಹಾಕೊಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಫುಲ್ ಸಕ್ಕರೆ ಅಲ್ವಾ, ಚೆನ್ನಾಗಿ ಆರಿ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ಆರಿ ಗಟ್ಟಿ ಆದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಹಾಕ್ಬೇಕು. ಅರ್ಧ ಹಾಕಿದ್ರೆ ಸಾಕು, ಯಾಕಂದ್ರೆ ಅದು ಸ್ವಲ್ಪ ಬೆಂದ ಮೇಲೆ ಫುಲ್ ಮೇಲೆ ಬರುತ್ತೆ ಕೇಕ್ ತರಾನೇ. ಹಾಗಾಗಿ ನಾನು ಇದಕ್ಕೆ ಅರ್ಧ ಮಾತ್ರ ಹಾಕಿದೀನಿ, ಇನ್ನರ್ಧನ ಇನ್ನೊಂದ್ ಸೆಟ್ ಮಾಡೋಣ ಅಂತ ಅನ್ಕೊಂಡೆ. ಅದನ್ನ ನಾನು ಇವತ್ತು ಸ್ಟೀಮ್ ಅಲ್ಲಿ ಬೇಯಿಸ್ತಾ ಇದ್ದೀನಿ. ಓವನ್ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ಎಲ್ಲರೂ ಹೇಗೆ ಕೇಕ್ ಎಲ್ಲ ಬೇಯಿಸ್ತಾರಲ್ಲ ಗ್ಯಾಸ್ ಅಲ್ಲೇ ಇಟ್ಬಿಟ್ಟು ಸ್ಟೀಮ್ ಅಲ್ಲಿ, ಅದೇ ರೀತಿನೇ ನಾನು ಬೇಯಿಸಿದೀನಿ. ಇದನ್ನ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಬೇಯಿಸ್ಬೇಕು. ಅರ್ಧ ಗಂಟೆ ಫುಲ್ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಬೇಯಿಸಿದ್ರೆ ಸ್ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನನಗಿದು ಆಲ್ರೆಡಿ ನಾನು ಒಂದ್ಸತಿ ಅರ್ಧ ಗಂಟೆ ಆದ್ಮೇಲೆ ಸೈಡ್ ಇಂದೆಲ್ಲ ಆಲ್ರೆಡಿ ಓಪನ್ ಆಗ್ಬಿಟ್ಟಿತ್ತು. ಬಟ್ ಒಂದ್ ಸ್ವಲ್ಪ ಮತ್ತೆ ನಾನು ಚಾಕುನ ಯೂಸ್ ಮಾಡಿಟ್ಟು ಸೈಡ್ ಎಲ್ಲ ಓಪನ್ ಮಾಡ್ಕೊಂಡೆ. ಸೈಡ್ ಎಲ್ಲ ಓಪನ್ ಮಾಡ್ಬಿಟ್ಟು ಒಂದ್ ಪಾತ್ರೆಗೆ ಹಾಕೋಣ ಅಂತ ಹಾಕ್ದೆ. ಬಟ್ ನಾ ಸೈಡ್ ಎಲ್ಲ ನಾನು ಕೇಕ್ ನ ತೆಗಿಯಕ್ಕೆ ಚಾಕು ಯೂಸ್ ಮಾಡಿದ್ನಲ್ಲ, ಸೆಂಟ್ರಲ್ ಅದನ್ನ ಸ್ವಲ್ಪ ಹಿಡ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಸೆಂಟ್ರಲ್ಲಿ ಓಪನ್ ಆಗಿತ್ತು ಅಷ್ಟೇ. ಕೇಕು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಇದು ಸೆಕೆಂಡ್ ಟೈಮ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮನೇಲಿ ಸಿದ್ದು ಕೂಡ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂದು. ಅಂಡ್ ಆದ್ಯ ಕೂಡ ಅಷ್ಟೇ, ಅವಳಿಗೂ ತುಂಬಾ ಇಷ್ಟ ಆಗೋಯ್ತು. ಅವಳು ತುಂಬಾ ಚೆನ್ನಾಗಿದೆ ಆಂಟಿ ಅಂತ ಹೇಳ್ಬಿಟ್ಟು ಅವಳು ತಿಂದ್ಲು. ಸೊ ನೆಕ್ಸ್ಟ್ ಲೈಟ್ ಆಗಿ ಊಟ ಕೂಡ ಮುಗಿಸಿದ್ವಿ. ಊಟ ಮುಗಿಸಿ ಒಂದು 5-10 ಮಿನಿಟ್ಸ್ ರೆಸ್ಟ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಮ್ಯಾಚ್ ನೋಡೋ ಇಂಟ್ರೆಸ್ಟ್ ಅಲ್ಲಿ ಮ್ಯಾಚ್ ನೋಡ್ತಾನೆ ಕುತ್ಕೊಂಡ್ವಿ. ಸೊ ಆಮೇಲೆ ಏನಾದ್ರು ಈವ್ನಿಂಗ್ಗೆ ಏನಾದ್ರು ಸ್ನಾಕ್ಸ್ ಪ್ರಿಪೇರ್ ಮಾಡೋಣ, ನೈಟ್ಗೆ ಎಲ್ಲಾದ್ರೂ ರೆಡಿ ಮಾಡೋಣ ಅಂತ ಅನ್ಕೊಂಡು ಫುಲ್ ಮ್ಯಾಚ್ ನೋಡೋದ್ರೊಳಗಡೆ ಹೋದ್ವಿ. ನೆಕ್ಸ್ಟ್ ಈವ್ನಿಂಗ್ ವರೆಗೂ ನಾನು ಮ್ಯಾಚ್ ನೋಡ್ತಾನೆ ಕುತ್ಕೊಂಡಿದ್ದೆ. ಈವ್ನಿಂಗ್ ಆಮೇಲೆ ಸ್ಟಾರ್ಟ್ ಮಾಡೋಣ ಕಾಫಿ ಟೈಮಿಗೆ ಅಂತ ಹೇಳಿ ಅಲ್ಲಿವರೆಗೂ ಫುಲ್ ಮ್ಯಾಚ್ ನೋಡೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂಡ್ ಮ್ಯಾಚ್ ನೋಡ್ತಾ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂದಿತ್ತು. ಸೊ ನಾನು ಕಾಫಿನೂ ಮಾಡಿರ್ಲಿಲ್ಲ, ಏನು ಸ್ನಾಕ್ಸ್ ಮಾಡಿರ್ಲಿಲ್ಲ. ಸೊ ಆಮೇಲೆ ಆದ್ರೂ ಸ್ವಲ್ಪ ಲಾಸ್ಟ್ ಟೈಮೇ ಕಡಲೆ ಹಿಟ್ಟು ಕೂಡ ಹಾಕ್ಸ್ಕೊಂಡ್ ಬಂದಿದ್ವಲ್ಲ, ಅದಕ್ಕೆ ಅದನ್ನ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಬಜ್ಜಿ ಏನಾದ್ರು ಮಾಡೋಣ ಕಾಫಿ ಜೊತೆಗೆ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿದೆ. ನಾರ್ಮಲ್ ಆಗಿ ಹೇಗೆ ಮಾಡ್ತಾರೋ ಅದೇ ರೀತಿನೇ ನಾನು ಮಾಡಿದ್ದು. ನಾನು ಇದು ಸ್ವಲ್ಪ ಸಕ್ಕರೆ ಕೂಡ ಯೂಸ್ ಮಾಡಿದ್ದೀನಿ. ಅಂಡ್ ಗ್ಯಾಸ್ಟ್ರಿಕ್ ಆಗಬಾರ್ದು ಕಡಲೆ ಹಿಟ್ಟಲ್ವಾ ಅಂತ ಹೇಳಿ ಅಜ್ವೈನ್ ಕೂಡ ಸ್ವಲ್ಪ ಹಾಕಿದೀನಿ. ಅಂಡ್ ಹಿಟ್ಟು ನಾವು ನಾರ್ಮಲ್ ಆಗಿ ಯಾವಾಗಲೂ ಅಂಗಡಿಯಿಂದ ತರ್ತಿದ್ವಿ. ಬಟ್ ಇದನ್ನು ಹೇಳ್ದಂಗೆ ಮಿಲ್ಲಲ್ಲೇ ಹಾಕ್ಸಿದ್ನಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಅಂಡ್ ತುಂಬಾ ಸಾಫ್ಟ್ ಆಗಿ ಕೂಡ ಇತ್ತು. ಆಯ್ತಾ, ನನಗೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಲಾಸ್ಟ್ ಟೈಮ್ 2-3 ಸತಿ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ತಿಂದಿದ್ವಲ್ಲ, ಹಾಗೆ ಬಂದಿತ್ತು. ಆದ್ಯ ಮತ್ತೆ ಬಂದಿದ್ಲು, ನನಗೆ ಬಜ್ಜಿ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಮೆಣಸಿನ್ಕಾಯಿನೆಲ್ಲ ಹಿಡ್ಕೊಂಡು ನಾನೇ ವಿಡಿಯೋಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಇಟ್ಕೊಂಡು ತೋರ್ಸಕ್ ಸ್ಟಾರ್ಟ್ ಮಾಡಿದ್ಲು. ನಾನು ಒಂದ್ ಕಡೆ ಎಲ್ಲ ಮೆಣಸನ್ನ ನೀಟಾಗಿ ತೊಳೆದಿಟ್ಟಿದ್ದೀನಿ. ಅವಳು ಎತ್ತೆತ್ ಮತ್ತೆ ಆಟಾಡ್ತಾ ಇದ್ಲು. ಬಟ್ ಚಿಕ್ಕ ಹುಡುಗಿ ಅಲ್ವಾ, ಮತ್ತೆ ಹೋಗ್ಲಿ ಬಾ ನೀನು ಸ್ನಾಕ್ಸ್ ಟೈಮಿಗೆ ಬಂದಿದ್ಯಾ, ಸ್ನಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಜನನು ಬಜ್ಜಿ ತಿನ್ನೋಣ ಅಂತ ಹೇಳಿ ಬಜ್ಜಿ ಮಾಡ್ಬಿಟ್ವಿ. ಬಜ್ಜಿ ತುಂಬಾ ಚೆನ್ನಾಗಿ ಬಂದಿತ್ತು. ಯಾರಿಗಾದ್ರೂ ಈ ತರ ಮಿಲ್ ಆಪ್ಷನ್ ಇತ್ತು ಅಂದ್ರೆ ನೋಡಿ ಒಂದ್ಸತಿ ನೀವು ಟ್ರೈ ಮಾಡಿ. ಹಿಟ್ನ ಈ ತರ ಮಿಲ್ಲಲ್ಲಿ ಹಾಕ್ಸ್ಕೊಂಡ್ ಬಂದು ಕಡಲೆ ಬೇಳೆ ಕೊಟ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ರೆಡಿಮೇಡ್ ಹಿಟ್ ತರೋದಕ್ಕಿಂತನೂ ಈ ತರ ನಾವೇ ಹಾಕ್ಸಿರೋದು ಹೆಲ್ದಿ ಕೂಡ ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಬಜ್ಜಿ ಕೂಡ ಆಯ್ತು, ಕಾಫಿ ಕೂಡ ರೆಡಿ ಆಯ್ತು. ಆದ್ಯ ಮತ್ತೆ ಬಜ್ಜಿ ತಿನ್ಕೊಂಡು ಮತ್ತೆ ಮನೆಗೆ ಹೋದ್ಲು. ಸೊ ನಾವು ಕಾಫಿ ಕುಡಿತಾ ಬಜ್ಜಿ ತಿಂತ ಮತ್ತೆ ಮ್ಯಾಚ್ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಹೊತ್ತು ಮ್ಯಾಚ್ ನೋಡ್ತಾ ಕುತ್ಕೊಂಡೆ. ಮತ್ತೆ ಆಲ್ಮೋಸ್ಟ್ 1 ಅವರ್ ಮತ್ತೆ ಮ್ಯಾಚ್ ನೋಡೇ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತೆ ಆಮೇಲೆ ಈವ್ನಿಂಗ್ ಆಗ್ತಾ ಬಂತು, ನೈಟೇ ಹಾಕ್ಬಿಡ್ತೀನಿ ಸ್ವಲ್ಪ ಹೊತ್ತಿಗೆ, ನೀನ್ ಏನು ಪ್ರಿಪೇರ್ ಮಾಡಿಲ್ವಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟ.
ಸರಿ ಹಾಗಾದ್ರೆ ಡ್ರೈ ಗೋಬಿ ಮಾಡೋಣ ಅನ್ಕೊಂಡೆ. ಬಟ್ ಎಲ್ಲರೂ ನಾರ್ಮಲ್ ಆಗಿ ರೆಡ್ ಕಲರ್ ಖಾರದ ಪುಡಿ ಎಲ್ಲ ಯೂಸ್ ಮಾಡಿಬಿಟ್ಟು ಡ್ರೈ ಗೋಬಿ ಮಾಡ್ತಾರೆ. ನಾನಿವತ್ತು ನಾರ್ಮಲ್ ಆಗಿ ನಾಟಿ ಸ್ಟೈಲ್ ಗ್ರೀನ್ ಕಲರ್ ಡ್ರೈ ಗೋಬಿ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈ ಗೋಬಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿತ್ತು ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ರೀತಿ ಗೋಬಿ ತಿನ್ಬಿಟ್ಟು ಬೇಜಾರಾಗಿರುತ್ತಲ್ಲ, ಈ ರೀತಿ ಗೋಬಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾನು ಗೋಬಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದ್ಸತಿ ನಾರ್ಮಲ್ ವಾಟರ್ ಅಲ್ಲಿ ತೊಳ್ಕೊಂಡು ಒಂದ್ ಪಾತ್ರೆಗೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಬಿಸಿನೀರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ. ಅದ್ರಲ್ಲೇನಾದ್ರೂ ಹುಳಗಳ ತರ ಎಲ್ಲ ಇರುತ್ತೆ ಅಲ್ವಾ ಗೋಬಿನಲ್ಲಿ ಜಾಸ್ತಿ, ಅದು ಅದಕ್ಕೆ ಆ ತರ ಎಲ್ಲ ಇದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಂಡು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡಿದೀನಿ ಅಷ್ಟೇ. ಅಂಡ್ ನೆಕ್ಸ್ಟ್ ನಾನು ಇಲ್ಲಿ ಡ್ರೈ ಗೋಬಿ ಮಾಡಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ಕರಿ ಲೀವ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 5 ಹಿಡಿಯಷ್ಟು ಕರಿ ಲೀವ್ಸ್ ತಗೊಂಡಿದ್ದೀನಿ. ಅದು ನಿಮ್ಗೆ 5 ಹಿಡಿ ಕರಿ ಲೀವ್ಸ್ ಹಾಕಿದ್ರೂ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಪೂರ್ತಿ ಸ್ವಲ್ಪ ಚೂರಾಗೋಗ್ಬಿಡುತ್ತೆ ಅದು. ಅಂಡ್ ಜಾಸ್ತಿ ನೀವು ಗರಿ ಗರಿ ಕ್ರಿಸ್ಪಿ ಬರೋವರೆಗೂ ತನಕ ನೀನು ಹುರಿಯೋದ್ ಬೇಡ, ಒಂದ್ ಸ್ವಲ್ಪ ಹುರಿದ್ರೆ ಸಾಕು ಜಸ್ಟ್. ಅದೆಲ್ಲ ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ನೋಡ್ಕೊಳ್ಳಿ ಎಷ್ಟು ಜನ ಇರ್ತೀರಾ ಅಥವಾ ಎಷ್ಟು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಆ್ಯಂಡ್ 1 ಇಂಚಷ್ಟು ಶುಂಠಿ ಆ್ಯಂಡ್ ನಾನಿಲ್ಲಿ ಒಂದು 6-7 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಖಾರ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ. ಅದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಬೇಕಾದರೆ ಹಾಕೊಬಹುದು ಅಂತ. ಆ್ಯಂಡ್ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 3-4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಆಡ್ ಮಾಡಿದ್ದೀನಿ. ಅಂಡ್ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಕೂಡ ಹಾಕೊಂತಾ ಇದ್ದೀನಿ. ನಿಮ್ಗೆ ಮೈದಾ ಮತ್ತೆ ಕಾರ್ನ್ ಫ್ಲೋರ್ ಎರಡನ್ನೂ ಹಾಕೋದ್ರಿಂದ ನಿಮ್ಗೆ ಕೋಟಿಂಗ್ ತುಂಬಾ ಹೆಲ್ಪ್ ಆಗುತ್ತೆ, ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಅಂಡ್ ನಾನಿಲ್ಲಿ ಕಸೂರಿ ಮೇಥಿ ಕೂಡ ಸ್ವಲ್ಪ ಆಡ್ ಮಾಡ್ತಾ ಇದ್ದೀನಿ, ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ. ಅಂಡ್ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಡ್ರೈ ಆಗಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ, ಆ ಪೇಸ್ಟ್ ನ ಕೂಡ ಇಲ್ಲಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಕೂಡ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ತುಂಬಾ ನೀರಾದ್ರೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಇಟ್ಕೊಳಲ್ಲ, ಅದಕ್ಕೆ ಸ್ವಲ್ಪ ಮೀಡಿಯಂ ಆಗೇ ಇರಬೇಕು, ಸ್ವಲ್ಪ ಗಟ್ಟಿಯಾಗೇ ಇರ್ಲಿ. ನಾವೀಗ ಬಜ್ಜಿಗೆಲ್ಲ ಹೇಗೆ ರೆಡಿ ಮಾಡ್ಕೊಂತೀವಲ್ಲ ಹಿಟ್ಟು, ಅದೇ ತರನೇ ಇದ್ರೆ ಇನ್ನು ಚೆನ್ನಾಗಿ ಕೋಟಿಂಗ್ ಎಲ್ಲ ಹಿಡ್ಕೊಡುತ್ತೆ. ಸೊ ನಾನು ಇವಾಗ ಇದಕ್ಕೆ ಹೂಕೋಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಚೆನ್ನಾಗಿ ಹಿಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಕಲಸಿ ಒಂದು 10 ಮಿನಿಟ್ಸ್ ಹಾಗೆ ತೆಗೆದು 10 ಮಿನಿಟ್ಸ್ ಆದ್ಮೇಲೆ ನಾನು ಇಲ್ಲಿ ಒಂದು ಎಣ್ಣೆನ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಕಾಯಿಸ್ಕೊಂಡು ಗೋಬಿಗಳನ್ನ ಅದಕ್ಕೆ ಡ್ರೈ ಆಗಿ ಸಿಂಗಲ್ ಆಗಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬರ್ಲಿ. ನೀವು ಈ ತರ ಸಿಂಗಲ್ ಆಗಿ ಬೇಯಿಸಿದ್ರೆ ಡ್ರೈ ಗೋಬಿ ಸಿಂಗಲ್ ಆಗಿ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅಂಡ್ ನಾನು ಹಾಕಿರೋ ಎಲ್ಲಾ ಐಟಮು ಕರೆಕ್ಟ್ ಆಗಿ ಮ್ಯಾಚ್ ಆಗಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತು. ಇನ್ನೊಂದ್ಸತಿ ಕಾಫಿ ಅಥವಾ ಟೀ ಜೊತೆಗೆ ತಿನ್ನಕ್ ಇನ್ನ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಒಂದ್ಸತಿ ಆಗೋಗಿತ್ತಲ್ಲ ಕಾಫಿ ಟೀ ಎಲ್ಲ ಬಜ್ಜಿ ಜೊತೆಗೆ, ಅದಕ್ಕೆ ನೈಟಿಗೆ ಮಾಡ್ತಾ ಇದ್ನಲ್ಲ, ಅದಕ್ಕೆ ನನಗೆ ಸಪ್ರೇಟ್ ಆಗಿ ಬೇರೆ ಎಲ್ಲ ಮಾಡೋಣ ಅಂತ ಇದನ್ನು ಪ್ರಿಪೇರ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಯಾರ ಒಂದ್ಸತಿ ಮನೇಲಿ ಟ್ರೈ ಮಾಡಿ. ನೀವು ರೆಸ್ಟೋರೆಂಟ್ ಅಲ್ಲಿ ಹೇಗೆ ಸಿಗುತ್ತೋ ಡ್ರೈ ಗೋಬಿ ಅದೇ ರೀತಿನೇ ಇತ್ತು. ನನಗೂ ತುಂಬಾ ಇಷ್ಟ ಆಯ್ತು ಅಂಡ್ ಸಿದ್ದಕ್ಕೆ ಕೂಡ ತುಂಬಾ ಇಷ್ಟ ಆಯ್ತು. ಅದ್ರೊಟ್ಟಿಗೆ ಸ್ವಲ್ಪ ನಾನು ಲೆಮನ್ ಕೂಡ ಆಡ್ ಮಾಡಿದ್ನಲ್ಲ, ಅದು ಒಳ್ಳೆ ಹುಳಿಯಾಗಿ, ಆಮೇಲೆ ಗ್ರೀನ್ ಚಿಲ್ಲಿ ಎಲ್ಲ ಖಾರ ಹಾಕಿದ್ದಕ್ಕೆ ಸಖತ್. ನೆಕ್ಸ್ಟ್ ಇನ್ನೊಂದು ಏನಾದ್ರು ಐಟಮ್ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಟ್ಯಾಟೊ ಇತ್ತು. ಸೊ ಸ್ವೀಟ್ ಪೊಟ್ಯಾಟೊ ಒಂದ್ಸತಿ ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ರೇಪ್ ಮಾಡಿಬಿಟ್ಟು ಅದು ಸಿಪ್ಪೆ ಎಲ್ಲ ತಕ್ಕೊಂಡೆ ನಾನು. ಇದು ಅಷ್ಟೇ ಒಂಥರ ಹೆಲ್ದಿ ಫುಡ್ ಅಂಡ್ ಡಯಟ್ ಫುಡ್ ಕೂಡ ಹೌದು. ಯಾರಿಗೆಲ್ಲ ಇವಾಗ ತುಂಬಾ ಬೇರೆ ಏನಾದ್ರು ಕ್ರೇವಿಂಗ್ಸ್ ಆಗ್ತಿದೆ, ಸ್ವೀಟ್ ಏನಾದ್ರು ತುಂಬಾ ತಿನ್ಬೇಕು ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಈ ಸ್ವೀಟ್ ಪೊಟ್ಯಾಟೋದ ಇದನ್ನ ಒಂಥರ ಸ್ನಾಕ್ಸ್ ರೆಡಿ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನಾವು ನಾರ್ಮಲ್ ಆಗಿ ಬಜ್ಜಿ ಬೋಂಡ ಎಲ್ಲ ಮಾಡ್ತಾರಲ್ಲ ಆ ರೀತಿ ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಹೆಲ್ದಿಯಾಗೇ ಇರ್ಲಿ ಅಂತ ಹೇಳ್ಬಿಟ್ಟು ವಿತೌಟ್ ಆಯಿಲ್ ಮಾಡೋಣ ಅಂತ ಇವತ್ತು ಅನ್ಕೊಂಡಿದೀನಿ. ಸೊ ಎಲ್ಲದನ್ನು ನೀಟಾಗಿ ಸಿಪ್ಪೆಲ್ಲ ತೆಗೆದ್ಮೇಲೆ ಚಿಕ್ಕದಾಗಿ ಇದನ್ನ ಹಿಂಗ್ ಕಟ್ ಮಾಡ್ಕೊಂಡಿದೀನಿ. ಅಂಡ್ ಇದನ್ನ ಇವಾಗ ಒಂದ್ ಪಾತ್ರೆಗೆ ಹಾಕ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂಡ್ ಜಾಸ್ತಿ ಉಪ್ಪು ಕೂಡ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಅಂಡ್ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತಂದ್ರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಅಂಡ್ ಆರೋಗ್ಯನ ಇತ್ತು, ಸ್ವಲ್ಪ ಆರೋಗ್ಯನ ಕೂಡ ಹಾಕಿ ಜಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಕೂಡ ಹಾಕಿದೀನಿ. ಇದಿಷ್ಟನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ನಾನು ಇವತ್ತು ಏರ್ ಫ್ರೈಯರ್ ಅಲ್ಲಿ ಬೇಯಿಸ್ತಾ ಇದ್ದೀನಿ. ಏರ್ ಫ್ರೈಯರ್ ಅಲ್ಲಿ 200 ಡಿಗ್ರಿ ಇಟ್ಬಿಟ್ಟು 10 ಮಿನಿಟ್ಸ್ ನಾನು ಬೇಯಕ್ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು ಅಂಡ್ ಸ್ವಲ್ಪ ಇನ್ಸೈಡ್ ಸಾಫ್ಟ್ ಕೂಡ ಇತ್ತು. ಇದು ಒಂಥರ ಈವ್ನಿಂಗ್ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಅರ್ಜೆಂಟ್ ಆಗಿ ಯಾರಿಗಾದ್ರೂ ಏನಾದ್ರು ತಿನ್ಬೇಕು ಅಂದ್ರೆ ಈ ತರದ್ ಒಂದ್ ಸ್ನಾಕ್ಸ್ ನ ಕೂಡ ರೆಡಿ ಮಾಡ್ಕೋಬಹುದು. ಅಂಡ್ ಬರೀ ಸ್ನಾಕ್ಸ್ ಮಾಡಿದೀನಿ, ಅಟ್ಲೀಸ್ಟ್ ಕುಡಿಯಕ್ಕೂ ಏನಾದ್ರು ಸ್ವಲ್ಪ ಜ್ಯೂಸ್ ಇರ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಮೊಜಿಟೋ ಮಾಡೋಣ ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ಒಂದು ವ್ಲಾಗ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಒಂದು ಹೋಟೆಲ್ಗೆ ಹೋದಾಗ ನಾನು ಅಲ್ಲಿ ಕುಡ್ದಿದ್ನಲ್ಲ, ತುಂಬಾ ಸಖತ್ತಾಗಿತ್ತು. ಅಂಡ್ ನಾನು ಅದ್ರ ರೆಸಿಪಿ ಕೂಡ ಕೇಳಿದ್ದೆ ಅಂತ ಹೇಳಿದ್ದೆ.
ಆ್ಯಂಡ್ ಹೌದು ಅವ್ರ ರೆಸಿಪಿ ಕೂಡ ಹೇಳಿದ್ರು. ಅದನ್ನ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಬ್ಯಾಂಗ್ಳೂರಿಗೆ ಬಂದಮೇಲೆ, ಬಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಇವತ್ತು ಒಂಥರ ಸ್ಪೆಷಲ್ ಒಕೇಶನ್ ಥರನೇ ಅನಿಸ್ತಾ ಇತ್ತು ನೈಟು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ. ಸೊ ಅದಕ್ಕೆ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡು ಮಾಡಿದೆ. ನಾನು ಇಲ್ಲೊಂದು ಸ್ವಲ್ಪ ಪುದೀನ ಸೊಪ್ಪನ್ನ ಒಂದ್ ನೀರಿಗೆ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡಿದೀನಿ. ಅದರಲ್ಲಿ ಏನಾದ್ರು ಮರಳಿತ್ತು ಅಂದ್ರೆ ಹೋಗ್ಲಿ ಅಂತ. ಸೊ ಪುದೀನ ಸೊಪ್ಪು ಒಂದ್ ಸ್ವಲ್ಪ ಲೆಮನ್ ನ ಕಟ್ ಮಾಡಿ ಇಟ್ಕೊಂಡಿರೋದು, ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ನಾನಿಲ್ಲಿ ಶುಗರ್ನ ಆಡ್ ಮಾಡಿದೀನಿ. ಅದನ್ನ ಚೆನ್ನಾಗಿ ಒಂದ್ ಕುಟ್ಟಾಣಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಅದು ಸ್ವಲ್ಪ ಎಲ್ಲದು ಪೇಸ್ಟ್ ತರ ಆಗ್ಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು, ಅಂದ್ರೆ ತೀರಾ ಏನು ತುಂಬಾ ಗಟ್ಟಿ ಮಾಡೋದ್ ಬೇಡ, ಹಂಗ ಒಂದ್ ಸ್ವಲ್ಪ ಮಾಡಿದ್ರೆ ಸಾಕು. ಅದಕ್ಕೆ ನಾನು ಇವತ್ತು ಇಲ್ಲಿ ಮೊಜಿಟೋ ಸಿರಪ್ ಕೂಡ ತರಿಸಿದ್ದೆ. ನಾನಿಲ್ಲಿ ಮನಮ ಅಂತ ಹೇಳ್ಬಿಟ್ಟು ಮೊಜಿಟೋ ಸಿರಪ್ ತರಿಸಿದ್ದು, ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ ತುಂಬಾ ಫ್ಲೇವರ್ಸ್ ಕೂಡ ಸಿಗುತ್ತೆ. ನಾನ್ ತರಿಸಿರೋದು ಲೈಮ್ ಮತ್ತೆ ಮಿಂಟ್, ಲೆಮನ್ ಮತ್ತೆ ಪುದೀನ ಸೊಪ್ಪು ಫ್ಲೇವರ್ದೇ ತರಿಸಿದೀನಿ. ಲಾಸ್ಟ್ ಟೈಮ್ ನಾನು ಇದನ್ನೇ ಕುಡ್ತಿದ್ದೆ, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಇವತ್ತು ಅದನ್ನೇ ಆರ್ಡರ್ ಮಾಡಿದೆ. ನಿಮ್ಗಿದು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ. ನಾನು ಇದನ್ನ ಐ ಥಿಂಕ್ ಅಮೆಝಾನ್ ಅಲ್ಲಿ ತರಿಸಿರೋದು. ಅಂಡ್ ಇದಕ್ಕೆ ಎಷ್ಟು 250 ರುಪೀಸ್ ಅಥವಾ 300 ರುಪೀಸ್ ಒಳಗಡೆನೆ ಇದೆ ಅನ್ಸುತ್ತೆ ಇದಕ್ಕೆ ಪ್ರೈಸ್ ಕೂಡ. ಅಂಡ್ ನೀವು ಬ್ರ್ಯಾಂಡು ಅಷ್ಟೇ ಸ್ವಲ್ಪ ನೋಡ್ಬಿಟ್ಟು ತಗೊಳ್ಳಿ, ಚೆನ್ನಾಗಿರುತ್ತೆ. ನಾನು ತರಿಸಿರೋದು ತುಂಬಾ ಸರ್ಚ್ ಮಾಡಿಬಿಟ್ಟು ನಾ ರೇಟಿಂಗ್ಸ್ ಎಲ್ಲ ನೋಡಿ ತಂದಿರೋದು, ತುಂಬಾ ಚೆನ್ನಾಗಿದೆ. ನಾನು ಅದರಲ್ಲಿ ನಾವಿಬ್ಬರಿಗೆ ಮಾಡ್ಕೊಂತಿರೋದಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ 2 ಕಪ್ ಅದರಲ್ಲೇ ಬರುತ್ತಲ್ಲ ಅದರಲ್ಲಿ 2 ಹಾಕಿದ್ದೆ ಅಷ್ಟೇ. ಅಂಡ್ ನಾನು ಅದಕ್ಕೆ ಸ್ಪ್ರೈಟ್ ಕೂಡ ತರಿಸಿದ್ದೆ, ಎಕ್ಸ್ಟ್ರಾ ಸ್ಪ್ರೈಟ್ ಕೂಡ ಆಡ್ ಮಾಡಿದೆ. ಅಂಡ್ ಆಲ್ರೆಡಿ ಅದೊಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ನನಗೆ ತುಂಬಾ ಚೆನ್ನಾಗಿ ಕೂಡ ಅನಿಸ್ತಾ ಇತ್ತು. ಅಂಡ್ ನಮ್ಮ ಮನೇಲಿ ಆಲ್ರೆಡಿ ಮಾಕ್ಟೇಲ್ ಗ್ಲಾಸಸ್ ಕೂಡ ಇತ್ತು. ಸೊ ಅದಕ್ಕೆ ನಾನು 2 ಗ್ಲಾಸಸ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನಕ್ಕೆ ನಾನು ಎಲ್ಲ ಹಾಕಿದ್ನಲ್ಲ ಲೆಮನ್ ಮತ್ತೆ ಪುದೀನ, ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಡೆಕೋರೇಷನ್ಗೂ ಮತ್ತೆ ಫ್ಲೇವರ್ ಚೆನ್ನಾಗಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಆಡ್ ಮಾಡ್ತಾ ಇದ್ದೆ. ಸೇಮ್ ರೆಸ್ಟೋರೆಂಟ್ ಅಲ್ಲಿ ಹೇಗ್ ಸಿಗುತ್ತಲ್ವಾ ಅದೇ ತರನೇ ಇತ್ತು ಆಯ್ತಾ, ತುಂಬಾ ಚೆನ್ನಾಗಿತ್ತು. ನನ್ಗಂತೂ ನಾನು 2 ಗ್ಲಾಸ್ ಅಂತಾನೆ ನಾನು ಮಾಡಿರೋದು ಆಯ್ತಾ, ಬಟ್ ಆಮೇಲೆ ಎಕ್ಸ್ಟ್ರಾ ಮಿಡ್ಲಲ್ಲಿ ಮತ್ತೆ 1 ಗ್ಲಾಸ್ ಎಕ್ಸ್ಟ್ರಾ ಮಾಡಿದೆ ಆಯ್ತಾ. ತುಂಬಾ ಚೆನ್ನಾಗಿ ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ನಿಮ್ಗೆ ಆಪ್ಷನ್ ಇದೆಯೋ ಈ ತರ ಟ್ರೈ ಮಾಡಕ್ಕೆ, ಈ ತರ ಜ್ಯೂಸಸ್ ಎಲ್ಲ ಸಿಗುತ್ತೆ ಸಿರಪ್ ಅಂದ್ರೆ, ನೀವು ಆರಾಮಲ್ಲಿ ಯಾವಾಗಾರು ಒಕೇಶನ್ ಅಲ್ಲಿ ಮಾಡ್ಕೊಂಡು ಕುಡಿಬಹುದು. ಅಂಡ್ ಔಟ್ ಸೈಡ್ ಹೋಗ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟು ಮಾಡಕ್ಕಿಂತ ನಿಮ್ಗೆ ಆ ತರ ಸಿರಪ್ ತರಿಸಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ಕುಡಿಬಹುದು. ಅಂಡ್ ಸ್ವಲ್ಪ ನಾವು ಅಂಗಡಿಯಿಂದ ತಂದಿರೋಂತಹ ಸ್ನಾಕ್ಸ್ ಕೂಡ ಇತ್ತು. ಸೊ ನಾನು ಅದನ್ನೆಲ್ಲ ರೆಡಿ ಮಾಡ್ಬೇಕಾದ್ರೆ ಸಿದ್ದು ಮನೇಲಿ ಸ್ವಲ್ಪ ಕ್ಯಾಂಡಲ್ಸ್, ಲೈಟ್ಸ್ ಎಲ್ಲ ಆ ತರ ಇತ್ತು ನಮ್ಮ ಮನೇಲಿ. ನಾನು ಸ್ವಲ್ಪ ಅವಾಗ ಈ ತರ ಏನಾದ್ರು ಮಾಡ್ತಾ ಇರ್ತೀನಿ. ಅರ್ಲಿಯರು ತುಂಬಾ ಟೈಮ್ ಈ ತರ ಎಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಮನೇಲೆಲ್ಲ ಮಾಡಿದ್ದೆ. ಈ ಸತಿ ವ್ಯಾಲೆಂಟೈನ್ಸ್ ಡೇ ಇದ್ದಿದ್ರೆ ಮಾಡ್ತಿದ್ದೆ ಅನ್ಸುತ್ತೆ, ಬಟ್ ವ್ಯಾಲೆಂಟೈನ್ಸ್ ಡೇಗೆ ಊರಲ್ಲಿದ್ದೆ, ಮಾಡಕ್ಕಾಗಿರ್ಲಿಲ್ಲ. ಹಾಗಾಗಿ ಇವತ್ತು ಅದಕ್ಕೂ ಸೇರಿ ಮಾಡ್ದಂಗೆ ಆಯ್ತು ಅಂತ ಅನ್ಕೊಂಡು ರೆಡಿ ಮಾಡಿದ್ದು. ನಾನು ಒಂದ್ ಸ್ವಲ್ಪ ಕ್ಯಾಂಡಲ್ಸ್ ಎಲ್ಲ ಹೆಲ್ಪ್ ಮಾಡಿದೆ ಇಡಕ್ಕೆ, ಅವರು ಎಲ್ಲ ಆಲ್ಮೋಸ್ಟ್ ಇಡ್ತಾ ಇದ್ದ. ಅಂಡ್ ಸ್ನಾಕ್ಸ್ ಅಷ್ಟೇ ನಾನೆಲ್ಲ ಏನ್ ರೆಡಿ ಮಾಡಿ ಇಟ್ಟಿದ್ನೋ ಎಲ್ಲ ಅವರು ತಗೊಂಡ್ ಬಂದ್ ಇಡ್ತಾ ಇದ್ದ. ಅಂಡ್ ತುಂಬಾ ಚೆನ್ನಾಗಿತ್ತು. ಮ್ಯಾಚ್ ಅಷ್ಟೇ ಆಲ್ಮೋಸ್ಟ್ ನಾನು ಇಷ್ಟೆಲ್ಲ ಕಂಪ್ಲೀಟ್ ಮಾಡಿ ಮ್ಯಾಚ್ ನೋಡಕ್ ಬರ್ಬೇಕಾದ್ರೇನೆ ಟೈಮು 9 o'clock ಆಗ್ತಾ ಬಂದಿತ್ತು. ನಾನು ಅದೇ ಅನ್ಕೊಂಡು ನಾನು ಇಷ್ಟೆಲ್ಲ ರೆಡಿ ಮಾಡಿ ಅಂದ್ರೆ ಮಿಡ್ಲಲ್ಲಿ ಸ್ವಲ್ಪ ಮ್ಯಾಚಸ್ ನೋಡ್ತಾ ನಾನು ಪ್ರಿಪೇರು ಮಾಡ್ತಾ ಇದ್ದೆ. ಹಂಗಾಗಿ ಒಂದ್ ಸ್ವಲ್ಪ ಟೈಮ್ ಕೂಡ ಹಿಡಿತು, ಬಟ್ ತುಂಬಾ ಚೆನ್ನಾಗ್ ಅನ್ಸ್ತು. ತುಂಬಾ ದಿನ ಆದ್ಮೇಲೆ ಒಂಥರ ವೀಕೆಂಡ್ ಮನೇಲೆ ಕುತ್ಕೊಂಡು ನಾವೇ ಈ ತರ ಕ್ಯಾಂಡಲ್ ಲೈಟ್, ಸ್ನಾಕ್ಸ್, ಡ್ರಿಂಕ್ಸ್ ಎಲ್ಲ ಕುಡ್ಕೊಂತ ಯಾವಾಗ್ಲೂ ನಾವು ಮೂವಿ ನೋಡ್ತಾ ಇದ್ವಿ, ಬಟ್ ಈ ಸತಿ ಮ್ಯಾಚ್ ನೋಡ್ತಾ ಇದೀವಿ ಅಷ್ಟೇ. ನಂಗೆ ಎಲ್ಲದೂ ಚೆನ್ನಾಗ್ ಅನ್ಸ್ತು, ಫುಡ್ ಎಲ್ಲ ಚೆನ್ನಾಗಿತ್ತು. ಅಂಡ್ ಡೇನು ತುಂಬಾ ಚೆನ್ನಾಗಿ ಸ್ಪೆಂಡ್ ಆಯ್ತು. ನಮ್ದು ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ. ಕ್ಯಾಂಡಲ್ಸ್ ಅಷ್ಟೇ ಸೆಂಟೆಡ್ ಕ್ಯಾಂಡಲ್ಸ್ ಕೂಡ ಇಟ್ಟಿದ್ದ ಮಿಡ್ಲಲ್ಲಿ, ಸ್ವಲ್ಪ ಸೆಂಟೆಡ್ ಕ್ಯಾಂಡಲ್ಸ್ ಅಷ್ಟೇ ತುಂಬಾ ಸ್ಮೆಲ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅಂಡ್ ಮ್ಯಾಚ್ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟ್ ಆಗಿ ಹೋಗ್ತಾ ಇತ್ತು ಅಲ್ವಾ. ಸೊ ಹಂಗಾಗಿ ಮ್ಯಾಚ್ ಕೂಡ ನೋಡ್ತಾ ಹಾಗೆ ನಾವು ಟೈಮ್ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನ್ ಮ್ಯಾಚ್ ಇವಾಗ ಗೆಲ್ತಾರೆ ಅಂತ ಬಂತಲ್ಲ, ಅವಾಗ ಒಂಥರ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ಅಂಡ್ ನಮಗೂ ಆಲ್ರೆಡಿ ಡಿನ್ನರ್ ಎಲ್ಲ ರೆಡಿ ಇತ್ತು, ಬಟ್ ಮ್ಯಾಚ್ ನೋಡಿ ಕಂಪ್ಲೀಟ್ ಆದ್ಮೇಲೆ ಊಟ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅಂಡ್ ಈ ತರ ಯಾವಾಗ್ಲೂ ಒಂದೊಂದ್ಸತಿ ಮಾಡ್ತಾ ಇರೋದಕ್ಕೆ ಸ್ವಲ್ಪ ನಿಮ್ಗೂ ಏನಾದ್ರು ಮಾತಾಡಕ್ಕಿತ್ತು ಅಂತ ಅಂದ್ರೆ ಅವಾಗ ಈ ತರ ಮಾತಾಡ್ತಾ ಮೂವಿ ನೋಡ್ತಾ ಮ್ಯಾಚ್ ನೋಡ್ತಾ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ನನಗೂ ಹಾಗೆ ಮಾಡಿದ್ವಿ, ಮ್ಯಾಚ್ ನೋಡ್ತಾ ಒಂದ್ ಸ್ವಲ್ಪ ಹಂಗೆ ಕಿತ್ತಾಡ್ತಾ ನಾನು ಒಂದ್ ಸ್ವಲ್ಪ ಈ ತರ ಏನಾದ್ರು ಕ್ಯಾಚಸ್ ಏನಾದ್ರು ಹೋಗ್ತಾ ಇದೆ ಅಂದ್ರೆ ಎಲ್ಲ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂತ ಕಿರ್ಚ್ತಾ ಇದ್ದೆ ಆಯ್ತಾ. ಇವನು ಕಿರ್ಚೋಳ ಸುಮ್ನೆ ನೋಡು, ಲಾಸ್ಟಿಗೆ ಬಂದ್ಕೊಂಡು ಇವಾಗ ನೀನ್ ಎಕ್ಸೈಟ್ಮೆಂಟ್ ತೋರಿಸ್ತಿದ್ಯಾ ಅಂತ ಅವರು ಬೇರೆ ಬೈತಾ ಇದ್ದ. ಅದಕ್ಕೆ ಹಾಗೆ ಇಬ್ರು ಮಾತಾಡ್ಕೊಂತ ಫುಡ್ ಎಲ್ಲ ಎಂಜಾಯ್ ಮಾಡ್ತಾ, ಡ್ರಿಂಕ್ಸ್ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾ ಫುಲ್ ಮ್ಯಾಚ್ ನ ಕಂಪ್ಲೀಟ್ ಮಾಡಿದ್ವಿ. ತುಂಬಾ ದಿನ ಆದ್ಮೇಲೆ ಈ ತರ ಒಂಥರ ರಿಲ್ಯಾಕ್ಸ್ಡ್ ಆಗಿ ನಾವು ಕುತ್ಕೊಂಡು ಈ ತರ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ವಲ್ಲ, ಅದಕ್ಕೆ ನಮಗೂ ಒಂದ್ ಸ್ವಲ್ಪ ತುಂಬಾ ಖುಷಿ ಅನಿಸ್ತಾ ಇತ್ತು. ಅಂಡ್ ಮ್ಯಾಚ್ ಕೂಡ ಇಂಟ್ರೆಸ್ಟಿಂಗ್ ಆಗೇ ಇತ್ತು ಅಲ್ವಾ. ಸೊ ಹಂಗಾಗಿ ಮ್ಯಾಚ್ ಕೂಡ ನೋಡ್ತಾ ಇದ್ವಿ. ಲಾಸ್ಟಿಗೆ ಫುಲ್ ವಿನ್ ಆಗೋವರೆಗೂ ಮ್ಯಾಚ್ ನೋಡ್ಬಿಟ್ಟು ಅಂಡ್ ಆಮೇಲೆ ಡಿನ್ನರ್ ಕಂಪ್ಲೀಟ್ ಮಾಡಿದ್ವಿ. ಡಿನ್ನರ್ ನಾರ್ಮಲ್ ಆಗೇ ಇತ್ತು, ಹಾಗಾಗಿ ನಾನೇನು ಇವತ್ತು ಡಿನ್ನರ್ ಏನು ತೋರ್ಸಕ್ ಹೋಗಿಲ್ಲ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ನನ್ನ ಸಂಡೇ ನಾನು ಈ ರೀತಿನೇ ಇವತ್ತು ಕಂಪ್ಲೀಟ್ ಮಾಡಿರೋದು. ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.